ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಇರೋದಿಲ್ಲಿ ಸೌತ್ ಕೆನ್ಸಿಂಗ್ಟನ್ ಸ್ಟೇಷನ್ ಮುಂದ್ಗಡೆ. ಸೊ ಬಂದಿರೋದು ಸೌತ್ ಕೆನ್ಸಿಂಗ್ಟನ್ಗೆ. ಇದು 1 ಅವರ್ ಆಗುತ್ತೆ. ನಮ್ಮ ರಾಯಲ್ ವಿಕ್ಟೋರಿಯಾ ಸ್ಟೇಷನಿಂದ 1 ಅವರ್ ಆಗುತ್ತೆ ಜರ್ನಿ. ಸೊ ಯಾಕೆ ಬಂದಿದ್ದೀನಿ ಅಂತಂದರೆ ಈ ಏರಿಯಾದಲ್ಲಿ ಮ್ಯೂಸಿಯಮ್ಗಳ ರಾಶಿನೇ ಇದೆ. ಹೌದು, ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಮ್ಯೂಸಿಯಮ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಒಂದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಆಲ್ರೆಡಿ ಮ್ಯೂಸಿಯಮ್ ನೋಡಿದ್ದೀನಿ, ಬಟ್ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ನಾವು ಇವಾಗ ಹೋಗ್ತಾ ಇರೋದು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಗೆ. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ಎಜುಕೇಷನ್ ಪರ್ಪಸ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಆ ಮ್ಯೂಸಿಯಮ್ಗೆ ಹೋದರೆ ಹ್ಯೂಮನ್ ಎವಲ್ಯೂಷನಿಂದ ಹಿಡಿದು ಅರ್ಥಲ್ಲಿ ಯಾವ್ಯಾವ ಡಿಫ್ರೆಂಟ್ ಆ್ಯನಿಮಲ್ಸ್ ಇದೆ, ಸ್ಪೀಷೀಸ್ ಇದೆ ಎಸ್ಪೆಷಲಿ, ಆ್ಯಂಡ್ ಮಿನರಲ್ಸ್, ಯಾವ ಥರದ ಡಿಫ್ರೆಂಟ್ ಮಿನರಲ್ಸ್ಗಳಿದ್ದಾವೆ ಅನ್ನೋದನ್ನು ನೀಟಾಗಿ ಕೊಟ್ಟಿದ್ದಾರೆ. ಹಾಗೆ ಸ್ಪೆಸಿಮೆನ್ಸ್ ಕೂಡ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ ಸ್ಪೆಸಿಮೆನ್ಸ್ ಕೂಡ ಇದೆ. ಸೊ ಅರ್ಥ ಹೇಗೆ, ಎಸ್ಪೆಷಲಿ ಅರ್ಥ ಎವಲ್ಯೂಷನ್ ಹೇಗಾಯಿತು ಅನ್ನೋದೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಫಾಸಿಲ್ಸ್ ಎಲ್ಲನೂ ಇದೆ. ಹಾಗಾಗಿ ನಿಮಗೆಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಗೆ ಹೋಗೋಣ. ಇದು ಬಂದುಬಿಟ್ಟು ಸೌತ್ ಕೆನ್ಸಿಂಗ್ಟನ್ ಸ್ಟೇಷನಿಂದ ಒಂದು 5 ನಿಮಿಷ ದಾರಿ ಅಷ್ಟೇ, ನಡ್ಕೊಂಡು ಹೋಗ್ಬೋದು. ಬನ್ನಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಗೆ ಹೋಗೋಣ. ಇವತ್ತು 5 ಡಿಗ್ರೀಸ್ ಇದೆ ಆ್ಯಕ್ಚುಲಿ, ಬಟ್ ಫೀಲ್ಸ್ ಲೈಕ್ 1 ಇದೆ. ಆದರೂ ಬಿಸಿಲು ನೋಡಿ ಹೇಗಿದೆ. ಸೊ ನಾನು ಬಿಸಿಲಿದೆ ಅಂದ್ಕೊಂಡು ಬಂದಿದ್ದೀನಿ. ಬಿಸಿಲಿದೆ, ಜೊತೆಗೆ ಚಳಿನೂ ಇದೆ. ಬನ್ನಿ 5 ನಿಮಿಷ ವಾಕ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಗೆ ಹೋಗೋಣ. ನೋಡ್ತಾ ಇದ್ರಲ್ವಾ, ಇದೇ ಬಿಲ್ಡಿಂಗ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ. ಸೊ ಕ್ಯೂ ಇದೆ. ನೋಡಿ ಬಂದಾಯಿತು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಗೆ. ಈಗ ಟೈಮ್ 12:40 ಆಗಿದೆ. ನನಗೆ 12:45 ಸ್ಲಾಟ್ ಸಿಕ್ಕಿದೆ. ಇದು ಟಿಕೆಟ್ ಏನೂ ಇಲ್ಲ, ಫ್ರೀ. ಬಟ್ ಆದ್ರೂ ಬುಕ್ ಮಾಡ್ಕೋಬೇಕು. ಫ್ರೀ ಅಂತ ಹಾಗೆ ಡೈರೆಕ್ಟಾಗಿ ಹೋಗೋಂಗಿಲ್ಲ. ಸೊ ಟಿಕೆಟ್ ನಾವು ಬುಕ್ ಮಾಡ್ಕೋಬೇಕು. ಬುಕ್ ಮಾಡಿಕೊಂಡು ಹೋಗ್ಬೋದು. ಸೊ ಟೈಮ್ ಸ್ಲಾಟ್ಸ್ ಕೊಟ್ಟಿರ್ತಾರೆ. ನಮ್ಗೆ ಯಾವ ಕನ್ವೀನಿಯೆಂಟ್ ಟೈಮ್ ಇರುತ್ತೋ ಆ ಟೈಮ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಸೊ ಇದು ದೊಡ್ಡ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬೇಕು, ತುಂಬಾ ದೊಡ್ಡದು. ಸೊ ಎಂಟ್ರೆನ್ಸ್ ಗೇಟ್ಸ್ ಅಲ್ಲೆಲ್ಲ ಇದ್ದರೂ ಕೂಡ ಎಂಟ್ರೆನ್ಸ್ ಆ ಕಡೆ ಇಟ್ಟಿದ್ದಾರೆ. ಸೊ ಸ್ಟೇಷನಿಂದ ಒಂದು 5 ನಿಮಿಷ ಆಗುತ್ತೆ. ಆ್ಯಂಡ್ ಸ್ಟೇಷನ್ ಹತ್ರ ವೀಡಿಯೋ ಮಾಡಬೇಕಂದ್ರೆ ಅಲ್ಲಿ ಕೆಲವರು ಹೋಮ್ಲೆಸ್ ಕೂತ್ಕೊಂಡಿರ್ತಾರೆ. ಸೊ ನಾನು ಜಸ್ಟ್ ನಿಮಗೆ ಪ್ರೀವಿಯಸ್ ವೀಡಿಯೋ ಹಾಕಿದ್ನಲ್ವ ಸ್ಟೇಷನ್ ಹೊರಗಡೆದು. ಸೊ ಹೊರಗಡೆ ವೀಡಿಯೋ ಮಾಡಬೇಕಾದ್ರೆ ಒಬ್ಬ ಬಾಯಪ್ಪ ಬಂದುಬಿಟ್ಟು, ವೀಡಿಯೋ ಮಾಡಿದ್ಯಾ, ನಾನು ಬಂದಿದ್ದೀನಿ ವೀಡಿಯೋದಲ್ಲಿ, ಬಂದಿದ್ರೆ ನೀನು ನನಗೆ ಪೇ ಮಾಡಬೇಕು, ಅದು ಹೋಮ್ಲೆಸ್ ಸೆಂಟ್ರಿಗೆ ಹೋಗುತ್ತೆ ಅಂತ ಹೇಳಿದ್ರು. ನಾನು ಹೋಗಯ್ಯ ಸ್ವಾಮಿ, ನಾನು ನಿನ್ನ ವೀಡಿಯೋ ನಾನೇಕೆ ಮಾಡಲಿ, ನಾನು ಸ್ಟೇಷನ್ದೆಲ್ಲ ವೀಡಿಯೋ ಮಾಡ್ತಿದ್ದಿದ್ದು, ಮಾಡಿಲ್ಲ ಅಂತ ಹೇಳಿ ಕಳಿಸ್ದೆ. ಸೊ ಆ ಥರ ಕೆಲವೊಂದು ಇಲ್ಲಿ ಮೋಸಗಳು ನಡೆಯುತ್ತೆ. ಸೊ ಹುಷಾರಾಗಿರಬೇಕು. ಬನ್ನಿ, ಈಗ ಆಲ್ಮೋಸ್ಟ್ ಬಂದಾಯಿತು, ಹೋಗೋಣ. ನೋಡಿ, ಇದು ಮೇನ್ ಗೇಟ್ ಎಂಟ್ರೆನ್ಸು. ನಾವು ಆ ಕಡೆಯಿಂದ ಬಂದ್ವಿ. ಇದು ವೆಸ್ಟ್ ಗೇಟ್. ಇದು
4 ದಿಕ್ಕಿಗೆ 4 ಗೇಟ್ ಇಟ್ಟಿದ್ದಾರೆ. ಬಟ್ ಮೇನ್ ಎಂಟ್ರೆನ್ಸ್ ಹೋಗ್ಬೇಕಂತಂದರೆ ಇಲ್ಲಿಂದನೇ ಹೋಗಬೇಕು. ತುಂಬಾ ದೊಡ್ಡ ಮ್ಯೂಸಿಯಂ ಇದೆ. ಸೊ ಟಿಕೆಟ್ಸ್ ಎಲ್ಲ ತೋರಿಸಿದ್ದಾಯಿತು. ಟಿಕೆಟ್ಸ್ ನಾವು ಆಲ್ರೆಡಿ ಪ್ರೀ ಬುಕ್ ಮಾಡ್ಕೋಬೇಕಂತ ಹೇಳ್ದಲ್ವ, ಪ್ರೀ ಬುಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬರ್ಬೋದು, ಇಲ್ಲಾಂತಂದರೆ ಆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಸೊ ಇದೇ ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಜಿರಾಫೆ, ಇದು ಫೋಸಿಲ್. ನೋಡ್ತಾ ಇದ್ದಾರಲ್ವಾ, ಜಿರಾಫೆ ಇದು ಸ್ಕೆಲಿಟನ್ ಇಟ್ಟಿದ್ದಾರೆ. ಸೊ ಎಂಟ್ರೆನ್ಸ್ಗೆ ಇಟ್ಟಿದ್ದಾರೆ ಫಸ್ಟು. ಇನ್ನೂ ಹೋಗ್ತಾ ಹೋಗ್ತಾ ಡಿಫ್ರೆಂಟ್ ಫಾಸಿಲ್ಸ್ ಎಲ್ಲ ನಾವು ನೋಡ್ಬೋದು, ಡಿಫ್ರೆಂಟ್ ಆ್ಯನಿಮಲ್ಸ್ದು ಇರೋದು ಪ್ಲಸ್ ಎಕ್ಸ್ಟಿಂಕ್ಟ್ ಆಗಿರೋದು ಎರಡರದ್ದು ಫಾಸಿಲ್ಸ್ ಇಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಯಾವ ಥರ ಎಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ಸೊ ನಾವು ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನಮಗೆ ಇಲ್ಲಿ ಫಸ್ಟು ಲೆಫ್ಟ್ ಸೈಡಲ್ಲಿ ಜಿರಾಫೆ ಇದು ನೋಡಿದ್ವಿ, ಸ್ಕೆಲಿಟನ್. ಹಾಗೆ ಇಲ್ಲಿ ಎದುರುಗಡೆ ನೋಡಿದ್ರೆ ಇದು ಬಂದ್ಬಿಟ್ಟು ಬ್ಲೂ ವೇಲ್ದು ಸ್ಕೆಲಿಟನ್ ಅಂತೆ. ಇದು ಒರಿಜಿನಲ್ ಸ್ಕೆಲಿಟನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸುಮಾರು ವರ್ಷಗಳಿಂದ ಸ್ಟೋರ್ ಮಾಡಿ, ಅಂದರೆ ಯೂಶ್ವಲಾಗಿ ಇದನ್ನೆಲ್ಲ ಸ್ಟೋರ್ ಮಾಡಬೇಕಂದ್ರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಬೇಕಲ್ವ. ಸೊ ಸುಮಾರು ವರ್ಷಗಳ ಕಾಲ ಸ್ಟೋರ್ ಮಾಡಿ, ಇದು ಆ್ಯಕ್ಚುಲಿ ಬೇರೆ ಪ್ಲೇಸಲ್ಲಿತ್ತು, ಅದನ್ನು ಈಗ ತಂದಿದ್ದಾರೆ. ಸೆಂಟ್ರಲ್ ಹಾಲಲ್ಲಿತ್ತು, ಹೌದು ಸೆಂಟ್ರಲ್ ಹಾಲಲ್ಲಿ ಇತ್ತಿದ್ದು, ಅದನ್ನು ಈಗ ಇಲ್ಲಿ ತಂದಿದ್ದಾರೆ. ಸೊ ಇಲ್ಲಿ ಮ್ಯೂಸಿಯಮ್ಗಳಲ್ಲಿ ಏನಂತಂದರೆ ಎಲ್ಲ ಕಡೆ ಬ್ರಿಟಿಷ್ UK ಅಲ್ಲೆಲ್ಲ ತಿರುಗಾಡ್ತಾ ಇರುತ್ತೆ. ಯಾವುದೇ ಮ್ಯೂಸಿಯಮಲ್ಲಿರೋ ವಸ್ತುಗಳಾಗಿರ್ಬೋದು, ಬೇರೆ ಬೇರೆ ಮ್ಯೂಸಿಯಮ್ಗಳಿಗೆ ಇಷ್ಟು ವರ್ಷ ಅಂತ ಹೋಗ್ತಾ ಇರುತ್ತೆ, ಮತ್ತು ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಸೊ ಬ್ಲೂ ವೇಲ್ ಆಗಿದ ತಕ್ಷಣ ನಮಗೆ ಇನ್ನು ಡಿಫ್ರೆಂಟ್ ಫಾಸಿಲ್ಸ್ ನಾವು ನೋಡ್ಬೋದು. ಸೊ ಇಲ್ಲಿ ನೋಡೋದಾದರೆ ಇದು ಬಂದುಬಿಟ್ಟು ಮಾರ್ಲಿನ್ ಅಂತ, ಬ್ಲೂ ಮಾರ್ಲಿನ್ ಅಂತ. ಇದನ್ನು ಹೇಗೆ ಡಿಸೈನ್ ಮಾಡಿದಾರೆ ಅಂದರೆ ಇದನ್ನು ಹೇಗೆ ಸ್ಟೋರ್ ಮಾಡಿದ್ದಾರೆ ಅಂದರೆ 3D ಟೈಪು. ಇದು ಮುಂದ್ಗಡೆ ಇಷ್ಟು ಅಗಲ ಇದೆಯಲ್ವಾ, ಸೊ ಇಲ್ಲಿ ಸೈಡಿಗೆ ನೋಡಿದರೆ ಇಲ್ಲಿ ಸೈಡಿಗೂ ಕಾಣುತ್ತೆ. ಸೊ ಒಂಥರ 3 ಡೈಮೆನ್ಷನಲ್ಲಿ ಇಟ್ಟಿದ್ದಾರೆ ಇದನ್ನು. ಎಫೆಕ್ಟ್ಗೋಸ್ಕರ ಸ್ವಲ್ಪ ಡಾರ್ಕ್ ಮಾಡಿದ್ದಾರೆ, ಲೈಟ್ ಡಿಮ್ ಲೈಟ್ಸ್ ಇಟ್ಟಿದ್ದಾರೆ, ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬ್ಲೂ ಮಾರ್ಲಿನ್ ಇದು.
ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಸ್ವಿಮ್ಮಿಂಗ್ ಫಿಶ್ ಇನ್ ದ ಸೀ. ಇದು ಹಾಗೆ ಪ್ರಿಡೇಟರ್ನ ಹಿಡಿಯೋರಲ್ಲಿ ಎತ್ತಿದ ಕೈ ಅಂತೆ, ಅಂದರೆ ತುಂಬಾ ಬೇಗ ಹಿಡಿದ್ಬಿಡುತ್ತಂತೆ ತನ್ನ ಬೇಟೆನ. ಫಿಶ್ ಏನು ನೋಡ್ತಾ ಇದ್ರಲ್ಲ, ಇಲ್ಲಿ ಇಟ್ಟಿರೋದು ಸ್ಪೆಸಿಮನಲ್ಲಿ. ಸೊ ಓವರಾಲ್ ಆಗಿ ಈ ಮ್ಯೂಸಿಯಮಲ್ಲಿ 9 lakh ಫಿಶ್ ಸ್ಪೆಸಿಮನ್ಸ್ ಇದೆ. ಅದರಲ್ಲಿ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಫಿಶ್ ಸ್ಪೆಸಿಮನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಮತ್ ಇದು. ಸೊ ಐಸ್ ಏಜಲ್ಲಿ ಇದ್ದಂತಹ ಎಲಿಫೆಂಟ್, ಒನ್ ಆಫ್ ದ ಟೈಪ್ ಆಫ್ ಎಲಿಫೆಂಟ್ ಎಕ್ಸ್ಟಿಂಟ್ ಆಗಿದೆ ಅಲ್ಲ. ಸೊ ಅದರ ಸ್ಪೆಸಿಮೆನ್ ಇದು. ಆ್ಯಂಡ್ ಲೈಟ್ ಎಫೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದರ ಸ್ಕೆಲಿಟನಲ್ಲಿ ಗೋಡೆ ಮೇಲೆ ಬೀಳುತ್ತೆ ಅದ್ರ ಶ್ಯಾಡೋ. ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಏನಿದೆ ಅಲ್ವಾ, ಇದು ಮೇಯ್ನಾಗಿ ಪ್ಲೇಸ್ ಬಂದುಬಿಟ್ಟು ಅಂದರೆ ಕಲೆಕ್ಷನ್ಸ್ ಬಂದುಬಿಟ್ಟಿರೋದು ಡೈನೋಸರ್ಸ್ಗೆ. ಸೊ ಡೈನೋಸರ್ಸ್, ಡಿಫ್ರೆಂಟ್ ಡೈನೋಸರ್ಸ್ ಕಲೆಕ್ಷನ್ ಅಂದರೆ ಅದರ ಸ್ಪೆಸಿಮೆನ್ಸ್ ಇಲ್ಲಿದೆ. ಹಾಗೆ ಫಾಸಿಲ್ಸ್ ಕೂಡ ಇದೆ. ಇದು ಮೇನ್ ಡೈನೋಸರ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಯಾವ ಥರ ಡೈನೋಸರ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನೋಸರ್ಸ್ ಇದೆ ಅಂತ ಎಲ್ಲ ಬಂದು ನೋಡ್ಬೋದು. ಸೊ ನೋಡಿ, ಇದು ಒಂದು ಡೈನೋಸರ್ ಸ್ಪೆಸಿಮೆನ್ ಇದು. ಇದ್ರ ಹೆಸರು ಬಂದ್ಬಿಟ್ಟು ಮ್ಯಾಂಟಲಿಸರಸ್ ಅಂತ. ಇದು UK ಅಲ್ಲಿ ಐಲ್ ಆಫ್ ವೈಟ್ ಅಂತ ಇದೆ. ನೀವು ನನ್ನ ಬ್ಲಾಗ್ ನೋಡಿದರೆ ಗೊತ್ತಾಗತ್ತೆ ಐಲ್ ಆಫ್ ವೈಟ್ ಅಂತ ಪ್ಲೇಸು. ಸೊ ಐಲ್ ಆಫ್ ವೈಟಲ್ಲಿ 1914 ಸಿಕ್ಕಿರ್ತಕ್ಕಂಥ ಫಾಸಿಲ್ ಇದು. ಇದು ರಿಯಲ್, ಇದು ಆ್ಯಕ್ಚುಲಿ ಸ್ಪೆಸಿಮನ್ ಅಲ್ಲ, ಇದು ರಿಯಲ್ ಫಾಸಿಲ್. ಇದು 1914 ಕಂಪ್ಲೀಟ್ ಹೋಲ್ ಡೈನೋಸರ್, ಒಂದೊಂದು ಪೀಸ್ ಎಲ್ಲ ಸಿಕ್ಕಿರೋದು ಕಂಪ್ಲೀಟ್ ಡೈನೋಸರೇ ಸಿಕ್ಕಿದೆಯಂತೆ ಫಾಸಿಲು UK ಅಲ್ಲಿ. ಮ್ಯಾಂಟಲಿಸರಸ್. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಮ್ಯೂಸಿಯಮ್ಮು. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಎಲ್ಲ ಇಟ್ಟಿದ್ದಾರಲ್ವ, ಫಾಸಿಲ್ಸ್ ಆಗಿರ್ಬೋದು, ಸ್ಪೆಸಿಮೆನ್ಸ್ ಆಗಿರ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಸೊ ನೆಕ್ಸ್ಟ್ ಇದೇನು ನೋಡ್ತಾ ಇದ್ರಲ್ವ, ಇದು ಬಂದುಬಿಟ್ಟು ಟ್ರೀಸ್ ಫಾಸಿಲ್ಸು. ಸೊ ಅನಿಮಲ್ಸ್ ಒಂದೇ ಅಲ್ಲದೆ ಟ್ರೀ ಫಾಸಿಲ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, 4 ಫಾಸಿಲ್ಸ್ ಇದೆ. ಸೊ ಇದು ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ 4 ಡಿಫ್ರೆಂಟ್ ಏಜಸಲ್ಲಿ. ಸೊ ಅರ್ಥ ಎವಲ್ಯೂಟ್ ಆಗಬೇಕಾದ್ರೆ ಚೇಂಜ್ ಆಯ್ತಲ್ವ, ಮಿಲಿಯನ್ ಇಯರ್ಸ್ಗೋ ಅಥವಾ ಬಿಲಿಯನ್ ಇಯರ್ಸ್ಗೋ ಅರ್ಥ ಚೇಂಜ್ ಆಗ್ತಾ ಬಂತಲ್ವ. ಸೊ ಒಂದೊಂದು ಏಜಲ್ಲಿ ಒಂದೊಂದು ಟ್ರೀ ಯಾವ ಥರ ಇತ್ತು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು 3.5 ಬಿಲಿಯನ್ ಇಯರ್ಸ್ ಆಗೋ ಕಲೆಕ್ಟ್ ಮಾಡಿದ್ದಂತೆ, ಅಂದರೆ ಆಗೋ ಇರ್ತಕ್ಕಂತಹ ಟ್ರೀದು ಫಾಸಿಲ್ ಇದು.
ಇದೇನು ನೋಡ್ತಾ ಇದ್ರಲ್ವಾ, ಇದು ಬಂದುಬಿಟ್ಟು ಕೋರಲ್ ಸ್ಪೆಸಿಮೆನ್. ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಈ ಕಂಪ್ಲೀಟ್ ಮ್ಯೂಸಿಯಮಲ್ಲಿ ಮೋರ್ ದ್ಯಾನ್ 500 billion ಸ್ಪೆಸಿಮೆನ್ಸ್ ಇದೆಯಂತೆ. ಅಂದರೆ ಇನ್ವರ್ಟಿಬ್ರೇಟ್ಸು ಸ್ಪೆಸಿಮೆನ್ ಮೋರ್ ದ್ಯಾನ್ 500 billion ಇದೆಯಂತೆ. ಅದರಲ್ಲಿ ಇವತ್ತು ಎಷ್ಟು ಕವರ್ ಆಗುತ್ತೋ ಗೊತ್ತಿಲ್ಲ. ಇದು ತುಂಬಾ ದೊಡ್ಡದು. ಸೊ ಇಂಪಾರ್ಟೆಂಟ್ ಮಾತ್ರ ನಾನು ಕವರ್ ಮಾಡ್ತೀನಿ ಇವತ್ತು. ಈ ಕೋರಲ್ ಇದೇನಿದೆಯಲ್ವಾ, ಇದು ಬಿಳಿದೇನಿದೆಯಲ್ವಾ, ಇದೆಲ್ಲ ಕ್ಯಾಲ್ಶಿಯಂ ಕಾರ್ಬನೇಟ್ ಇದು. ಸೊ ಇಲ್ಲಿ ಮ್ಯಾಪ್ ಮತ್ತು ವಿಸಿಟರ್ ಇನ್ಫಾರ್ಮೇಷನ್ ಇಟ್ಟಿದ್ದಾರೆ. ಸೊ ಇದು 2 ಪೌಂಡ್ ಇದು. ಸೊ ಈ ಮ್ಯೂಸಿಯಂ ನೋಡೋದಾದರೆ, ಮ್ಯಾಪ್ ನೋಡೋದಾದರೆ ಇಷ್ಟು ದೊಡ್ಡದಿದೆ ನೋಡಿ. ಎಲ್ಲೆಲ್ಲಿ ಏನೇನಿದೆ ಅಂತ ನೀಟಾಗಿ ಕೊಟ್ಟಿದ್ದಾರೆ. ಇದು ಎವಲ್ಯೂಷನ್ ಗಾರ್ಡನ್, ಆ್ಯಕ್ಚುಲಿ ಹೊರಗಡೆ ಇದೆ ಇದು. ನಾವು ಈ ಎಂಟ್ರೆನ್ಸಿಂದ ಬಂದಿರೋದು, ವೆಸ್ಟ್ ಎಂಟ್ರೆನ್ಸು. ಸೊ ಇನ್ನೆಲ್ಲ ನೋಡ್ಬೋದು ಅಂತ ಕೊಟ್ಟಿದ್ದಾರೆ. ಹಾಗೆ ಯಾವುದಾದ್ರು ಮಿಸ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಟಿರೆಕ್ಸ್ ಇದೆ, ಟ್ರೆಷರ್ಸ್ ಇದೆ. ಆ್ಯಂಡ್ ನಾವೀಗ ಅಟ್ ಪ್ರೆಸೆಂಟ್ ಇರೋದು ಇದೇನು ವೇಲ್ದು ಫಾಸಿಲ್ ನೋಡ್ತಾ ಇದ್ದಿಲ್ವಾ, ಅದೇ ಇದು. ಸ್ಲಾತ್ ಇದೆ ಅಂದರೆ ಜೇಂಟ್ ಸ್ಲಾಟ್ದು. ಆಕ್ಯುಪೇಟ್ರಿ, ಅರ್ಥ್ಕ್ವೇಕ್ ರೂಮ್. ಇದು ಅರ್ಥ್ಕ್ವೇಕ್ ರೂಮ್ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಲ್ಲ. ಸೊ ಇಲ್ಲಿ ಹೋಗ್ಬಿಟ್ರೆ ನಮಗೆ ಅರ್ಥ್ಕ್ವೇಕ್ ಆದಾಗ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆ್ಯಂಡ್ ಹ್ಯೂಮನ್ ಎವಲ್ಯೂಷನ್ ಅರ್ತ್ ಹಾಲ್ ಇದೆ. ಸೊ ಬನ್ನಿ ಇವಾಗ ನೆಕ್ಸ್ಟು ಮೇಲ್ಗಡೆ ಹೋಗೋಣ. ಸೊ ಇದೇನು ನೋಡ್ತಾ ಇದ್ರಲ್ವಾ, ಇದು ಬಂದುಬಿಟ್ಟು ಸೀವೀಡ್ ಸ್ಪೆಸಿಮೆನ್ ಇದು. ಸೊ ಓಷನ್ನಲ್ಲಿರ್ತಕ್ಕಂತಹ ಸೀವೀಡ್ ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಓಷನ್ ಎಕೋಸಿಸ್ಟಮ್ಗೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ಇದು ತುಂಬ ಪ್ರಾಣಿಗಳಿಗೆ ಅಂದರೆ ಓಷನ್ ಆ್ಯನಿಮಲ್ಸ್ಗೆ ಫುಡ್. ಹಾಗೆ ಮುಂಚಿನ ಕಾಲದಲ್ಲಿ ಹ್ಯೂಮನ್ಸ್ ಕೂಡ ಇದನ್ನು ಫುಡ್ಡಾಗಿ ಸ್ವೀಕಾರ ಮಾಡ್ತಾಯಿದ್ರು. ಅಂದರೆ ದೇ ಯೂಸ್ ಟು ಹ್ಯಾವ್ ಲೈಕ್ ಅ ಫುಡ್, ಊಟ ಮಾಡ್ತಾಯಿದ್ರು. ಸೊ ಈ ಸೀವೀಡಿಂದ ಬಯೋಫ್ಯೂಯಲ್ಸ್ ಮಾಡ್ತಾರೆ, ಅಂದರೆ ಯೂಸ್ ಮಾಡ್ತಾರೆ ಸೀವೀಡಿಂದ. ಹಾಗೆ ಫರ್ಟಿಲೈಸರ್ಸು, ಮೆಡಿಸಿನ್ಸ್ಗೂ ತುಂಬಾ ಯೂಸ್ ಮಾಡ್ತಾರೆ. ಸೊ ಒಳ್ಳೆ ರೀತಿಯಿಂದ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ರೀತಿ ಆಗುತ್ತೆ. ಅದೇ ನಾವು ಕೆಟ್ಟ ರೀತಿಯಲ್ಲಿ ಯೂಸ್ ಆದರೆ ಕೆಟ್ಟ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಕೆಲವೊಂದು ಸೀವೀಡ್ಸ್ ಬಂದುಬಿಟ್ಟು ಮಾದಕ ದ್ರವ್ಯಗಳಿಗೆ ಯೂಸ್ ಮಾಡ್ತಾರೆ. ನಾನು ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಲ್ಲ ಅದನ್ನು. ಸೊ ಓಷನ್ ಚೆನ್ನಾಗಿ ಉಳಿಬೇಕು ಅಂತಂದರೆ ಸೀವೀಡ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಈ ಮ್ಯೂಸಿಯಮ್ನ ಟೋಟಲ್ ಆಗಿ 4 ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ರೆಡ್ ಝೋನ್, ಬ್ಲೂ ಝೋನ್, ಗ್ರೀನ್ ಝೋನ್ ಮತ್ತು ಆರೆಂಜ್ ಝೋನ್ ಅಂತ 4 ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಮೇಯ್ನಾಗಿ ರೆಡ್ ಝೋನಿಗೆ ಬಂದರೆ ಅಲ್ಲಿ ಎವಲ್ಯೂಷನ್ ಆಫ್ ಅರ್ತ್ ಮತ್ತು ಎವಲ್ಯೂಷನ್ ಆಫ್ ಹ್ಯೂಮನ್ ಬೀಯಿಂಗ್ ಹೇಗಾಯಿತು ಅಂತ ನೀಟಾಗಿ ನೋಡ್ಬೋದು ನಾವು. ಆ್ಯಂಡ್ ಡಿಫ್ರೆಂಟ್ ಮಿನರಲ್ಸ್ ಕೂಡ ನೋಡ್ಬೋದು. ಸೊ ಅದು ರೆಡ್ ಝೋನಲ್ಲಿದೆ. ಮತ್ತು ಬ್ಲೂ ಝೋನಲ್ಲಿ ಬಂದುಬಿಟ್ರೆ ನಾವು ಡೈನೋಸರ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು. ಸೊ ಬ್ಲೂ ಹೆಸರಿಗೆ ತಕ್ಕಂಗೆ ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವೆಲ್ಲವೂ ನಾವು ಅಲ್ಲಿ ನೋಡ್ಬೋದು ಬ್ಲೂ ಝೋನಲ್ಲಿ. ಸೊ ಸಿ ಆ್ಯನಿಮಲ್ಸ್ ಆಗಿರ್ಬೋದು ಎಲ್ಲ ನೋಡ್ಬೋದು. ಆ್ಯಂಡ್ ಗ್ರೀನ್ ಝೋನ್ ಬಂದುಬಿಟ್ಟೆ ಹೆಸರಿಗೆ ತಕ್ಕಂಗೆ ಗ್ರೀನ್ ಆಗಿದೆ ಅಲ್ವಾ. ಸೊ ಅಲ್ಲಿ ಪ್ಲ್ಯಾಂಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೈಲ್ಡ್
ಲೈಫ್ಗೆ ಸಂಬಂಧಪಡ್ತಕ್ಕಂಥ ಅದೆಲ್ಲನೂ ನಾವಲ್ಲಿ ಗ್ರೀನ್ ಝೋನಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಆರೆಂಜ್ ಝೋನಲ್ಲಿ ಝುವಾಲಜಿಗೆ ಸಂಬಂಧಪಡ್ತಕ್ಕಂಥವನ್ನೆಲ್ಲನೂ ನೋಡ್ಬೋದು. ಹಾಗೆ ಇಲ್ಲಿ ಝುವಾಲಜಿ ಸ್ಪಿರಿಟ್ ಬಿಲ್ಡಿಂಗ್ ಅಂತಿದೆ. ಕೆಲವೊಂದು ಏನಂತಾರೆ ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನ ಅದೆಲ್ಲ ಸೊ ಹೇಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಅದಕ್ಕೆ ಕೆಲವೊಂದು ರೂಮ್ಸ್ಗೆ ಫ್ರೀ ಇದೆ ನೋಡೋದಕ್ಕೆ, ಕೆಲವೊಂದಕ್ಕೆ ಫೀಸ್ ಇದೆ, ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ನೋಡೋದಕ್ಕೆ. ಹಾಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾರೆ. ಅಂದರೆ ಒಂದು ಟೂರ್ ಥರ ಇರ್ತಾರೆ, ಒಬ್ಬರು ಗೈಡ್ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅದಕ್ಕೆ ಸಪ್ರೇಟ್ ಬೇರೆ ಟಿಕೆಟ್ ತೊಗೋಬೇಕು. ಬನ್ನಿ ಫಸ್ಟ್ ನಾವು ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ನಮಗೆ ಯಾವ ಝೋನ್ ಸಿಗುತ್ತೋ ಆ ಝೋನಲ್ಲಿ ಹೋಗ್ಬಿಟ್ಟು ನಾವು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಇದೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೆಕ್ಟ್ಸ್ನ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಬೀಸ್ ಆಗಿರ್ಬೋದು, ಬಟರ್ಫ್ಲೈಸ್ ಆಗಿರ್ಬೋದು, ಕ್ರಿಕೆಟ್ಸ್ ಅಂತೀವಲ್ವ, ಗ್ರಾಸ್ ಹೋಪರ್ಸ್. ಸೊ ಅದ್ರ ಸ್ಪೆಸಿಮೆನ್ಸ್ ಇದೆಲ್ಲನೂ ನೋಡಿ, ಎಷ್ಟು ವೆರೈಟೀಸ್ ಇದೆ. ಸೊ ಈ ಮ್ಯೂಸಿಯಮಲ್ಲಿ ಟೋಟಲ್ ಆಗಿ 37 ಮಿಲಿಯನ್ ಇನ್ಸೆಕ್ಟ್ ಸ್ಪೆಸಿಮೆನ್ಸ್ ಇದೆಯಂತೆ. ತಾತ ಇಂಟ್ರೆಸ್ಟಿಂಗ್ ಆಗಿ ತೆಗಿತಾ ಇದ್ದಾರೆ ಫೋಟೋಸು, ಪಾಪ ಅಡ್ಡ ಹೋಗಬಾರ್ದು. ಎಲ್ಲ ಚಿಕ್ಕ ಚಿಕ್ಕ ಬಗ್ಸ್ ಇದೆ, ಬಟರ್ಫ್ಲೈಸು, ಬೀಸ್ ಇದೆ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಸ್ ಇದೆ, ಜೇನುಗಳು ಎಲ್ಲನೂ ಚುಚ್ಚಿಬಿಟ್ಟಿದ್ದಾರೆ ಪಾಪ. ಅಲ್ಲೊಡಿ ಒಂದು ಬಟರ್ಫ್ಲೈ ಇದೆ, ಎಷ್ಟು ಚೆನ್ನಾಗಿದೆ ಕಲರ್, ವಾವ್, ಎಷ್ಟು ಒಳ್ಳೆ ಕಲರ್ ನೋಡಿ. ನಾನು ಆ ಕಡೆ ಹೋಗಿ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕಲರ್ ಅಷ್ಟು ಡಿಮ್ಮಾಗಿ ಕಾಣಿಸ್ತಾ ಇದೆ. ಆ ಕಡೆಯಿಂದನೇ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಒಂಥರ ಡಾರ್ಕ್ ಪರ್ಪಲ್, ಬ್ಲೂ ಮತ್ತು ವೈಟು, ಸಖತ್ತಾಗಿದೆ ಕಲರು. ಆಮೇಲೆ ದೊಡ್ಡದು, ನಾವು ಇದನ್ನು ಹೆಲಿಕಾಪ್ಟರ್ ಅಂತ ಕರಿತೀವಿ. ಇದ್ರ ಒರಿಜಿನಲ್ ಹೆಸರೇನೋ ಗೊತ್ತಿಲ್ಲ ನನಗೆ. ನೋಡಿ, ಅಲ್ಲಿ ದೊಡ್ಡ ಹೆಲಿಕಾಪ್ಟರ್ ಇದೆ. ಅಲ್ಲೊಂದಿದೆ. ಇದು ನೋಡಿ, ಇನ್ನೊಂದು ಕಡ್ಡಿ ಇದ್ದಂಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಒಳ್ಳೆ ಮರದ ಕಡ್ಡಿ ಇದ್ದಂಗಿದೆ, ಹುಳ ಅದು. ಇದೆಲ್ಲ ಕಾಡಲ್ಲಿರುತ್ತೆ, ಇಲ್ಲಿ ಸಿಟಿಗಳೆಲ್ಲ ಸಿಗೋದಿಲ್ಲ ಇದು. ಅಲ್ಲೋಡಿ ಇನ್ನೊಂದು ಯಾವುದೋ ದೊಡ್ಡ ಬಗ್ಗಿದೆ, ವಿಚಿತ್ರವಾಗಿದೆ ನೋಡಿ. ಈ ಕಡೆ ಬಂದು ತೋರಿಸ್ತಾ ಇದ್ದೀನಿ, ಎಷ್ಟು ವಿಚಿತ್ರವಾಗಿದೆ ಅದು. ಒಳ್ಳೆ ಶಾರ್ಪ್ ಇದೆ, ಕುಟ್ಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಇದೇ ನೋಡ್ತಾ ಇದ್ರಲ್ವಾ, ಇದು ರಾಕ್. ಆ್ಯಂಡ್ ಇಲ್ಲಿ ವೇರಿಯೇಷನ್ಸ್ ಏನು ನೋಡ್ತಾ ಇದ್ರಲ್ಲ, ಇದರಲ್ಲಿ ಡಿಫ್ರೆಂಟ್ ಕಲರ್ ಫಾರ್ಮ್ಸ್. ಆ್ಯಕ್ಚುಲಿ ಈ ಕಡೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಈ ಕಡೆ ಕಾಣಿಸುತ್ತೆ ನೋಡಿ. ಈ ಡಿಫ್ರೆಂಟ್ ವೇರಿಯೇಷನ್ಸ್ ಏನು ನೋಡ್ತಾ ಇದ್ರಲ್ವ ಅಲ್ಲಿ ಕಲರ್, ಅದು ದಟ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಸಿಯಲ್ಲಿ ಜಾಸ್ತಿ ಆದಾಗ ಏನಾಯಿತು, ಅದು ಐರನ್ ಜೊತೆಗೆ ಕಂಬೈನ್ ಆಗಿ ಅದು ಇನ್ಸಾಲ್ಯುಬಲ್ ಮಿನರಲ್ ಆಗಿ ಕನ್ವರ್ಟ್ ಆಗಿ ಸಿ ಅಂದರೆ ನೀರಿಂದ ಹೊರಗಡೆ ಬಂದುಬಿಡ್ತು, ಸೀ ಶೋರ್ಗೆ ಹೊರಗಡೆ ಒಂದು ಸಾಲಿಡ್ ಫಾರ್ಮ್ ಆಗಿ ಬಂತು, ಐರನ್ ಆಕ್ಸೈಡ್ ಆಗಿ. ಸೊ ಆಗ ಸ್ಟಾರ್ಟ್ ಆಗಿದ್ದು ಅರ್ತ್ ಎವಲ್ಯೂಷನ್. ಸೊ ಆಕ್ಸಿಜನ್ ಇದ್ದರೆ ಅಲ್ವಾ ಯಾವುದಾದ್ರೂ ಪ್ರಾಣಿಗಳು ಅಥವಾ ಜೀವಿಗಳು, ಹೇಳಬೇಕಂದ್ರೆ ಜೀವಿಗಳು ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇದನ್ನ ಇಟ್ಟಿದ್ದಾರೆ. ಸೊ ನೀರಲ್ಲಿ ಆಕ್ಸಿಜನ್ ತುಂಬಾ ಜಾಸ್ತಿ ಇತ್ತು ಆಗ, ಆ್ಯಂಡ್ ಅದರಿಂದ
ಲೈಫ್ ಹುಟ್ಟಿತು ಅಂತಂದರೆ ಲೈಕ್ ಪ್ರಾಣಿಗಳದ್ದಾಗಿರ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಯಿತು, ಚಿಕ್ಕ ಚಿಕ್ಕ ಜೀವಿಗಳಿಂದ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದು ಬಂದುಬಿಟ್ಟು ಮೆಟರಾಯ್ಟ್. ಇದು ನಮ್ಮ ಸೋಲಾರ್ ಸಿಸ್ಟಮ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ಕೆಲವು ಮಿಲಿಯನ್ ಇಯರ್ಸ್ ಆಗೋ, ಅಂದರೆ ಫಸ್ಟ್ ಮಿಲಿಯನ್ ಇಯರ್ಸ್ ಇದ್ದಾಗ ಆವಾಗ ಇದು ಉತ್ಪತ್ತಿಯಾಗಿದ್ದು, ಅಂದರೆ ಬಂದಿದ್ದು ಭೂಮಿಗೆ ಬಂದಿದ್ದು ಅಂತ. ಇದು ಬೇಸಿಕಲಿ ಒಳಗಡೆ ಏನು ನೋಡ್ತಾ ಇದ್ರಲ್ವಾ, ಅಲ್ಲಿ ಸಮ್ ಜಂಪ್ಸ್ ಇದೆ ಅಂತೆ. ಅಂದರೆ ಆಸ್ಟ್ರಾಯ್ಡ್ಸ್ ಏನಿದೆಯಲ್ವ, ಆಸ್ಟ್ರಾಯ್ಡ್ಸ್ ಬಂದು ಏನು ಬೀಳುತ್ತಲ್ವ, ಸೊ ಬಿದ್ದು ಅದು ಕರಗಿ ಆಗಿರ್ತಕ್ಕಂಥ ಮೆಟ್ರಾಯ್ಟ್ ಇದು. ಇದು 4.5 ಬಿಲಿಯನ್ ಇಯರ್ಸ್ ಓಲ್ಡ್ ಅಂತ ಒಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇದೇನು ನೋಡ್ತಾ ಇದ್ರಲ್ವ, ನನ್ನ ಹಿಂದ್ಗಡೆ ಇರ್ತಕ್ಕಂಥ ಸ್ಟ್ಯಾಚು, ಇವ್ರದ್ದು ಬಂದುಬಿಟ್ಟು ಚಾರ್ಲ್ಸ್ ಡಾರ್ವಿನ್ ಒಂದು ಸ್ಟ್ಯಾಚು. ನಾವೆಲ್ಲ ಚಿಕ್ಕವರಿದ್ದಾಗ ಸೈನ್ಸಲ್ಲಿ ಓದಿದ್ವಲ್ಲ, ಚಾರ್ಲ್ಸ್ ಡಾರ್ವಿನ್ ಅವರು ಎವಲ್ಯೂಷನ್ ಆಫ್ ಸ್ಪೀಶೀಸ್ ಅಂತ ಒಂದು ಬುಕ್ ಬರೆದಿದ್ದಾರೆ, ಕೇಳಿರ್ತೀರ ನೀವೆಲ್ಲ. ಸೊ ಅವರ ಸ್ಪೆಸಿಮೆನ್ಸ್, ಅವ್ರು ಏನೇನು ಕಲೆಕ್ಟ್ ಮಾಡಿದಾರಲ್ವ, ಆ ಸ್ಪೆಸಿಮೆನ್ಸ್ ಎಲ್ಲನೂ ಈ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ ಇದೆ. ಸೊ ಡಾರ್ವಿನ್ ಕಲೆಕ್ಷನ್ ಅಂತಲೇ ಸಪ್ರೇಟಾಗಿ ಒಂದು ಝೋನ್ ಇದೆ, ಅಂದರೆ ಒಂದು ಸಪ್ರೇಟ್ ಒಂದು ಗ್ಯಾಲ್ರಿ ಇದೆ. ಸೊ ಆ ಗ್ಯಾಲ್ರಿಯಲ್ಲಿ ನಾವು ಅವ್ರು ಏನೇನು ಕಲೆಕ್ಟ್ ಮಾಡಿದ್ದಾರೆ ಎಲ್ಲನೂ ನೋಡ್ಬೋದು. ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣುತ್ತಾ ಇದು ಬ್ಲೂ ವೇಲ್ದು ಸ್ಪೆಸಿಮೆನ್ನು, ಅಂದರೆ ಫಾಸಿಲ್. ಸೊ ಇಲ್ಲಿ ನೋಡೋದಾದ್ರೆ ಡಿಫ್ರೆಂಟ್ ಬರ್ಡ್ಸ್ದು ಸ್ಪೆಸಿಮೆನ್ ನೋಡ್ಬೋದು ನಾವಿಲ್ಲಿ. ಆ್ಯಕ್ಚುಲಿ ರಿಫ್ಲೆಕ್ಷನ್ ಬೀಳ್ತಾ ಇದೆ ಇಲ್ಲಿ ಪಕ್ಕದಲ್ಲೇ ವಿಂಡೋ ಇರೋದ್ರಿಂದ ಅದರದ್ದು ಬೆಳಕು ತುಂಬಾ ಬೀಳ್ತಾ ಇದೆ. ಈಗ ಇನ್ನೂ ಉಳಿದಿರೋದು ಪ್ಲಸ್ ಎಕ್ಸ್ಟಿಂಟ್ ಆಗಿರೋದು ಎರಡದ್ದು ಇಟ್ಟಿದ್ದಾರೆ. ಸೊ ಇಡೋದನ್ನು ಇಟ್ಟಿದ್ದಾರೆ, ಹೇಗಿಟ್ಟಿದ್ದಾರೆ ಅಂದರೆ ಒಳ್ಳೆ ಚುಚ್ಚುಬಿಟ್ಟು ಇಟ್ಟಿದ್ದಾರೆ, ನೋಡೋಕೆ ತುಂಬ ಹಿಂಸೆ ಆಗುತ್ತೆ. ಈವಂದು ಅದು ರೆಪ್ಲಿಕಾ ಸ್ಪೆಸಿಮೆನ್ ಆಗಿದ್ರು ಕೂಡ ತುಂಬಾ ನೋಡೋಕೆ ಹಿಂಸೆ ಆಗುತ್ತೆ ನನಗಂತರೂ. ಸೊ ಮೇಲ್ಗಡೆ ಎಲ್ಲನೂ ಸೀಗಲ್ಸ್ ನೋಡ್ಬೋದು, ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಗಲ್ಸ್ ನೋಡ್ಬೋದು. ಸೊ ನೀವು ನನ್ನ ಲಾಸ್ಟ್ ಬ್ರೈಟನ್ ಬೀಚ್ದು ವಿಡಿಯೋ ನೋಡಿದರೆ, ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ, ಅದರಲ್ಲಿ ರಿಯಲ್ ಸೀಗಲ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಡೇಂಜರ್ ಇದು ಸೀಗಲ್ಸು. ನೋಡಿ ಇಲ್ಲಿ ಮೇಲ್ಗಡೆ ನಾವು ಮಕಾವ್ಸ್ ನೋಡ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಮಕಾವ್ಸ್.
ಹಾಗೆ ನೆಕ್ಸ್ಟ್ ಇಲ್ಲಿ ಬಂದರೆ ನಮಗೆ ಇಲ್ಲಿ ಡಿಫ್ರೆಂಟ್ ಬರ್ಡ್ಸ್ ನೋಡ್ಬೋದು. ನೋಡಿ, ಹುಂಜ, ಕೋಳಿ, ಫಾರಮ್ದು, ನಾಟಿದು ಎಲ್ಲ ಇಟ್ಟಿದ್ದಾರೆ. ನಾವು ಪಿಕಾಕ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಪೀಕಾಕು, ಪೀಹೆನ್ನು, ಇದು ಮೇಲ್ಗಡೆ ತುಂಬ ಇದೆ. ಈಗ ನಾವು ಆ ಕಡೆಯಿಂದ ಬಂದ್ವಿ. ಸೊ ಆ ಕಡೆಯಿಂದ ಬಂದರೆ ನಾವು ಈ ಕಡೆ ಮೇಲ್ಗಡೆ ಹೋಗ್ಬೇಕಂದ್ರೆ ಗ್ರೀನ್ ಝೋನ್ಗೆ ಹೋಗ್ಬೋದು. ಸೊ ಗ್ರೀನ್ ಝೋನ್ಗೆ ನಾವು ಫಸ್ಟಿಗೆ ಹೋಗ್ತಾ ಇರೋದು. ಇಲ್ಲಿ ಇನ್ನೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ ನೀಟಾಗಿ. ಆ್ಯಂಡ್ ಇಲ್ಲಿ ಮೇಲ್ಗಡೆಯಿಂದ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಮೇಲ್ಗಡೆಯಿಂದ ನಾವು ಈ ಬ್ಲೂ ವೇಲ್ ಸ್ಕೆಲಿಟನ್ನ ನೋಡ್ಬೋದು. ಕೆಳಗಡೆ ನೋಡಿ ಮನುಷ್ಯರು ಇರುವೆಗಳ ಥರ ಕಾಣಿಸ್ತಾ ಇದ್ದಾರೆ. ಇದು ನೋಡಿ, ದ ಆ್ಯನಿಂಗ್ ರೂಮ್ಸ್ ಅಂತ. ಸೊ ಇಲ್ಲಿ ಸಪ್ರೇಟಾಗಿ ರಿಯಲ್ ಲೈಫ್ ಸ್ಪೀಷೀಸ್ನೆಲ್ಲನೂ ಇಲ್ಲಿ ಹೊರಗಡೆನೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಮೆಂಬರ್ಸ್ ಮತ್ತು ಪ್ಯಾಟರ್ನ್ಸ್ಗೆ ಮಾತ್ರನೇ ಅಲೋ ಇರೋದಂತೆ. ಸೊ ಮೆಂಬರ್ಶಿಪ್ ಕಾರ್ಡ್ ತೋರಿಸಿದ್ರೇ ಒಳಗಡೆ ಬಿಡ್ತಾರೆ. ಹಾಗಾಗಿ ನಾನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಅಲ್ಲಿ ಎಲ್ಲ ಗ್ಲಾಸ್ ಜಾರ್ಸಲ್ಲೆಲ್ಲ ಸ್ಟೋರ್ ಮಾಡಿದ್ದಾರೆ. ಅದೆಲ್ಲನೂ ರಿಯಲ್ ಆಗಿರ್ತಕ್ಕಂತಹ ಸ್ಪೀಷೀಸು. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಕೋರಲ್ಸ್ ನೋಡ್ಬೋದು. ಇದು ಯಾವುದೋ ದೊಡ್ಡ ಕೈ ಇಟ್ಟಿದ್ದಾರೆ, ಕೈ ಥರ ಇದೆ. ಸೊ ಮೇಯ್ನಾಗಿ ಸೀ ಲೈಫ್ ಕ್ರಿಯೇಚರ್ಸ್ನೆಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಅಲೋ ಇಲ್ಲ, ನೆಕ್ಸ್ಟ್ ಹೋಗಬೇಕು. ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದಿದೆ. ಸೊ ಇಲ್ಲಿ ಡೈವರ್ಸಿಟಿ ಆಫ್ ಪ್ಲ್ಯಾಂಟ್ಸ್ ಅಕ್ರಾಸ್ ದ ವರ್ಲ್ಡ್ ಎಲ್ಲ ನೀಟಾಗಿ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ.
ಈ ಕಡೆ ಬ್ಲೂ ಝೋನ್, ಆರೆಂಜ್ ಝೋನ್ ಮತ್ತು ರೆಡ್ ಝೋನ್ ಇದೆ. ಸೊ ಇದು ಮ್ಯೂಸಿಯಮ್ದು ಆರ್ಕಿಟೆಕ್ಚರು, ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಕೊಟ್ಟಿದ್ದಾರೆ ನೀಟಾಗಿ. ಯಾವ್ಯಾವ ಫ್ಲೋರಲ್ಲಿ ಏನೇನು ನೋಡ್ಬೋದು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಬ್ಲೂ ಝೋನ್, ಆರೆಂಜ್ ಝೋನ್ ಮತ್ತು ರೆಡ್ ಝೋನ್ ಈ ಕಡೆ ಹೋಗ್ಬೇಕಂತ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೀನ್ ಝೋನ್ ಕೂಡ ಇದೆ. ಇದರಲ್ಲಿ ಹಿಂಡ್ಸ್ ಹಾಲ್ ಇದೆ ಈ ಕಡೆ ಹೋದರೆ. ಸೊ ನಾವೀಗ ಇಲ್ಲಿ ಮೇಲ್ಗಡೆ ಮೆಟ್ಲು ಇಳ್ಕೊಂಡು ಬಂದಿದ್ದೀವಿ. ಇಳ್ಕೊಂಡು ಬಂದರೆ ಈ ಕಡೆ ನಮಗೆ ಲೆಫ್ಟ್ ಸೈಡ್ಗೆ ಹೋದರೆ ಗ್ರೀನ್ ಝೋನ್ ಕಾಣುತ್ತೆ. ಆ್ಯಂಡ್ ರೈಟ್ ಸೈಡ್ಗೆ ಹೋದರೆ ಬ್ಲೂ ಝೋನ್, ಆರೆಂಜ್ ಝೋನ್ ಮತ್ತು ರೆಡ್ ಝೋನ್ ಕಾಣಿಸುತ್ತೆ. ಅಲ್ಲಿಗೆ ಹೋಗ್ಬೋದು ನಾವು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ, ಇಲ್ಲಿ ಈ ಮ್ಯೂಸಿಯಮಲ್ಲಿ ನಾವು ಒಂದು ಏನು ನೋಡ್ಬೋದು ಅಂತಂದರೆ, ಇಂಪಾರ್ಟೆಂಟ್ ಮಿಸ್ ಮಾಡದೇ ಇರೋದಂಥದ್ದು ಮೆಟರಾಯ್ಡ್ಸ್ ನೋಡಬೇಕು. ಇಲ್ಲಿ ಒಂದು ಪ್ರೀಷಿಯಸ್ ಮೆಟ್ರಾಯ್ಡ್ ಇದೆ ಅಂತೆ. ಸೊ ಅದೊಂದು. ಆಮೇಲೆ ಒಂದು ಗೋಲ್ಡ್ ಕ್ರಿಸ್ಟಲ್ ಸಮಥಿಂಗ್ ಏನೋ ಇದೆಯಂತೆ, ಗೋಲ್ಡ್ ಸಂಬಂಧಪಟ್ಟಿದ್ದು. ಅದು ವೆರಿ ರೇರ್ ಅಂತೆ. ಬಟ್ ಈಗ ಅಲ್ಲೋ ಇದೇನೋ ಎಲ್ಲ ಗೊತ್ತಿಲ್ಲ. ಲೈಕ್ ಫ್ರೀನಾ ಅಥವಾ ಟಿಕೆಟ್ ಪರ್ಚೇಸ್ ಮಾಡಬೇಕೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗೋದು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಅಪೋಲೋ 16 ಮೂನ್ ಲ್ಯಾಂಡಿಂಗ್ ಕೇಳಿರ್ತೀರಲ್ವ. ಸೊ ಅಲ್ಲಿಂದ ಕೆಲವೊಂದು ರಾಕ್ ಸ್ಪೆಸಿಮೆನ್ಸ್ನ ತೊಗೊಂಬಂದಿದ್ದಾರಂತೆ. ಅದನ್ನು ಇಲ್ಲಿ ಇಟ್ಟಿದ್ದಾರಂತೆ. ಸೊ ಲಕ್ಕಿದ್ರೆ ನಾವು ಅದನ್ನು ನೋಡ್ಬೋದು. ಇದಲ್ಲದೆ ತುಂಬಾ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಷಿಯಸ್ ಥಿಂಗ್ಸ್ ರಿಲೇಟೆಡ್ ಟು ಅರ್ತ್ ಇಲ್ಲಿ ತುಂಬಾ ಇದೆ. ನಾನು ಕವರ್ ಮಾಡ್ತೀನಿ. ಇಲ್ಲಾಂತಂದರೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಯಾವುದೆಲ್ಲ ಇದೆ ಅನ್ನೋದನ್ನು ನಾನು ಪಿಕ್ಸ್ನ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಬನ್ನಿ ಈಗ ಫಸ್ಟ್ ನಾವು ಗ್ರೀನ್ ಝೋನ್ಗೆ ಹೋಗೋಣ. ಸೊ ಬನ್ನಿ ಫಸ್ಟ್ ಗ್ರೀನ್ ಝೋನ್ಗೆ ಹೋಗೋಣ. ಈಗ 4 ಝೋನ್ ಕವರ್ ಮಾಡಬೇಕು. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ನಾನು. ಇಲ್ಲಿ ಹ್ಯೂಮನ್ ಎವಲ್ಯೂಷನ್ ಹೇಗಾಯಿತು ಅಂತ ಕೆಲವೊಂದು ಪಿಕ್ಸ್ ಎಲ್ಲನೂ ಇಟ್ಟಿದ್ದಾರೆ. ನಾವು ಫಸ್ಟ್ ಮುಂದೆ ಹೋಗ್ಬಿಡೋಣ. ಇಲ್ಲಿ ಮಿನರಲ್ಸ್ ದ ವಾಲ್ಟ್ ಇದೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ತುಂಬಾ ಪ್ರೀಷಿಯಸ್ ಜಮ್ ಸ್ಟೋನ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಫಸ್ಟು ಜಮ್ ಸ್ಟೋನ್ಸು. ಇಲ್ಲಿ ಈ ಕಡೆ ಎಲ್ಲನೂ ಡೈಮಂಡ್ಸ್ ಇದೆ. ನಾಗಲೇ ಹೇಳಿದಾಗೆ ಇಲ್ಲಿ ತುಂಬಾ ಪ್ರೀಷಿಯಸ್ ಅರ್ತ್ ರಿಲೇಟೆಡ್ ಥಿಂಗ್ಸ್ ಇದೆ ಅಂತ ಹೇಳಿದ್ನಲ್ವ. ಅದರಲ್ಲಿ ಒಂದು ತುಂಬಾ ಪ್ರೀಷಿಯಸ್ ಆಗಿರ್ತಕ್ಕಂಥ ಡೈಮಂಡ್ ಇಟ್ಟಿದ್ದಾರಂತೆ. ಅಂದರೆ ಒರಿಜಿನಲ್ ಅಲ್ಲ, ಅದರ ಸ್ಪೆಸಿಮನ್ನು. ಒರಿಜಿನಲ್ ಇಟ್ಬಿಟ್ರೆ ಮುಗ್ದೋಯ್ತು ಕತೆ. ಸೊ ಇಲ್ಲಿ ಡಿಫ್ರೆಂಟ್ ಶೇಪ್ಸಲ್ಲಿದೆ. ಆ್ಯಂಡ್ ಅದ್ರ ಹೆಸರು ಕೂಡ ಇದೆ ನೋಡಿ ಇಲ್ಲಿ. ಆ್ಯಂಡ್ ಯಾವ ಟೈಪ್ ಇದೆ, ಎಮ್ರಲ್ಡ್ ಇದೆ, ಸ್ಕ್ವೇರು, ಡ್ರಾಪ್ ಇದೆ. ಇದು ಬ್ರಿಲಿಯಂಟ್ ಅಂತೆ ನೋಡಿ. ಇದು ಆಲ್ಮಂಡ್ ಶೇಪ್ಡ್ 40.70 ಕ್ಯಾರೆಟ್ಸ್ ಇದೆ. ಅಬಾಬಾಬ. ಇದು ನೋಡೋಕೆ ಸಫೈರ್ ಥರ ಇದೆ.
ಇಲ್ಲಿ ಒಂದಿಲ್ಲ ನೋಡಿ. ನೋಡಿ ಇದು ನಮ್ಮ ಇಂಡಿಯಾದೇ ಆ್ಯಕ್ಚುಲಿ. ಸೊ ಒನ್ ಆಫ್ ದ ಲಾರ್ಜೆಸ್ಟ್ ಜಮ್ ಕ್ವಾಲಿಟಿ ಸ್ಟೋನ್ ಎವರ್ ಫೌಂಡ್. ಗ್ರೇಟ್ Mughal was discovered in the middle of the 17th century. The Koilur mine, Golconda, India. The stone was named after Shah Jahan, builder of the Taj Mahal. Its present whereabouts are unknown and the diamond may have been divided into smaller stones. ನೋಡಿ ಇರೋ ನಮ್ಮ ಇಂಡಿಯಾ ಡೈಮಂಡ್ನ ಪೀಸ್ ಮಾಡಿ ಹಂಚ್ಕೊಂಡ್ಬಿಟ್ಟಿದಾರಂತೆ. ನೋಡಿ ಇಲ್ಲಿ ನೋಡ್ತಾ ಇದ್ರಲ್ವಾ, ದ ಆಸ್ಟ್ರೋ ಸ್ಟೋನ್. ಇದು ಟೊಪ್ಯಾಸ್. ಇದು 2 kg ಇದೆ, ಆಲ್ಮೋಸ್ಟ್ 2 kg ಇದೆ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟೆನ್ಸ್ ಬ್ಲೂ ಫೇಸ್ಡ್ ಟೊಪ್ಯಾಸ್. ಇದು 2 kg ಇದೆ. ಇದು ಬ್ರೆಜಿಲ್ದಿದು. ನೋಡಿರಲ್ವಾ ನಮ್ಮ ಜಮ್ ಕಲೆಕ್ಷನ್, ಇಲ್ಲಿ ಮ್ಯೂಸಿಯಮಲ್ಲಿ ಜಮ್ ಕಲೆಕ್ಷನ್ಸ್ ಹೇಗಿದೆ ಅಂಥೇಳಿ. ನಮ್ಮ ಇಂಡಿಯಾದ ಕೂಡ ಕೆಲವೊಂದೆಲ್ಲ ಇದ್ದಾವೆ. ಇಲ್ಲಿಲ್ಲ, ಟವರ್ ಆಫ್ ಲಂಡನಲ್ಲಿ ಕ್ರೌನ್ ಜುವೆಲ್ ಸೆಕ್ಷನಲ್ಲಿದೆ ಆ್ಯಕ್ಚುಲಿ. ಸೊ ಈಗ ಟೈಮ್ 3:30 ಆಯಿತು. ನಾನು ಬೆಳಗ್ಗೆನೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೆ, ಯಾಕಂದರೆ 12:45ಗೆ ನನಗೆ ಟಿಕೆಟ್ ಬುಕ್ ಮಾಡ್ಕೊಂಡಿರೋದ್ರಿಂದ, ಹಾಗಾಗಿ ಊಟ ಮಾಡಿಕೊಂಡೇ ಬಂದಿದ್ದೆ. ಈಗ 3:30 ಆಗಿದೆ. ಸ್ವಲ್ಪ ಸುತ್ತಾಡಿ ತುಂಬಾ ಕಾಲು ಬಂದೋಯ್ತು. ಸೊ ಬ್ರೇಕ್ ತೊಗೊಳ್ಳೋಣ ಅಂತ ಮನೆಯಿಂದನೇ ನಾನು ಆವಾಕಾಡೋ ಸ್ಯಾಂಡ್ವಿಚ್ ತಂದಿದ್ದೆ. ಆ್ಯಸ್ ಯೂಶ್ವಲ್ ನಾನು ಮನೆಯಿಂದನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇವಾಗ ಕಾಫಿ ತೊಗೊಂಡೆ, ಕ್ಯಾಪುಚಿನೋ ಕಾಫಿ ತೊಗೊಂಡೆ. ನೋಡಿ ತಲೆ ತಿರುಗೋಯ್ತು, ತಲೆ ಸಿಡಿತಾ ಇತ್ತು. ಹಾಗಾಗಿ ಕಾಫಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಯಾಂಡ್ವಿಚ್ ತಿಂದ್ಬಿಟ್ಟು ಕಾಫಿ ಕುಡಿದು ನೆಕ್ಸ್ಟು ನಾವೀಗ ಡೈನೋಸರ್ ಸೆಕ್ಷನ್ ಕರ್ಕೊಂಡು ಹೋಗ್ತೀನಿ ಮನೆಯಲ್ಲ. ಸೊ ಯಾಕಂದರೆ ಈ ವ್ಲಾಗ್ ಮಕ್ಕಳು ಕೂಡ ನೋಡ್ತಾರಲ್ವ, ಸೊ ಅವ್ರಿಗೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋದಕ್ಕೆ. ಡೈನೋಸರ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಅರ್ತ್ ಹೇಗೆ ಅರ್ತ್ ಎವಲ್ಯೂಷನ್ ಹೇಗಾಯಿತು ಅನ್ನೋದನ್ನೆಲ್ಲ ಒಂದು ಕಡೆ ಇದೆ, ಅಲ್ಲಿನೂ ಕರ್ಕೊಂಡು ಹೋಗ್ತೀನಿ. ಸೊ ಒಂದು ಶಾರ್ಟ್ ಬ್ರೇಕ್ ಆದಮೇಲೆ ಮತ್ತೆ ಸಿಗ್ತೀನಿ. ಸೊ ಇದೇನು ನೋಡ್ತಾ ಇದ್ರಲ್ವ, ಇದು ಅರೋರಾ ಪಿರಾಮಿಡ್ ಆಫ್ ಹೋಪ್ ಅಂತ ಹೇಳ್ಬಿಟ್ಟು. ಇದನ್ನು ಮಾಡೋದಕ್ಕೆ 40 years ತೊಗೊಂಡಿದ್ದಾರಂತೆ ಅಸೆಂಬಲ್ ಮಾಡೋದಕ್ಕೆ. ಸೊ ಟೋಟಲ್ ಆಗಿ 296 ಜಮ್ ಸ್ಟೋನ್ಸ್ ಇದೆ ಇಲ್ಲಿ, ಡಿಫ್ರೆಂಟ್ ಫಾರ್ಮ್ಸ್. ಹೆಂಗೆ ಹೊಳಿತಾ ಇದೆ ಅಂದರೆ ಪಳ ಅಂತ ಹೊಳಿತಾ ಇದೆ.